ಸರಿ, ನೀವು ನಾಯಕ ನಾಯಕಿ ಅಂತ ಹೇಳಿದ್ರಿ. ಎರಡೂ ಪಾತ್ರಗಳು ಅದ್ಭುತವಾಗಿದೆ. ಒಂದು ಸೇವೆಗೆ ಅಂತ ಹುಟ್ಟಿರುವಂತ ಪಾತ್ರಗಳೇ, ಅದು ಒಂದು ಲಾಯರು ಮತ್ತೆ ಇನ್ನೊಂದು ವೈದ್ಯ. ಎರಡೂ ಕೂಡ ಸಮಾಜದ ಒಳಿತಿಗಾಗಿ ನಿಲ್ಲುವಂತ ಪಾತ್ರಗಳು. ಆ ರಣಗಲ್ಗೆ ಈ ಒಂದು ಪಾತ್ರ ಎಷ್ಟು ಜೊತೆಯಾಗಿ ನಿಂತಿರುತ್ತೆ ಅಂತ. ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು. Okay. ಅದು ನಾವು ಒಬ್ಬ ಒಬ್ಬ ಲಾಯರ್ ಆಗಿರ್ತಾರೆ, ಒಬ್ಬ ಡಾಕ್ಟರ್ ಆಗಿರ್ತಾರೆ. ಎರಡು ಉದ್ದೇಶಗಳು ಸೇಮ್, Okay. ಬಟ್ ಒಂದು ರೈಟ್ ಮೂಮೆಂಟ್ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಓ, ಹ್ಮ್, ಹ್ಮ್. ಅವ್ರ ದಾರಿ ಬೇರೆ, ಇವ್ರ ದಾರಿ ಬೇರೆ ಅಂತ. ಸೊ ಅದ್ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸರ್, ಪಾತ್ರಗಳನ್ನು ಲುಕ್ಕನ್ನೇ ಬದಲಾಯಿಸೋದು ನಿಮ್ಗೆ ಎಷ್ಟು ಥ್ರಿಲ್ ಕೊಡುತ್ತೆ ಅಂತ ಸರ್. ಅಂದ್ರೆ ಇಲ್ಲಿ ತನಕ ಒಂದಷ್ಟು ಪಾತ್ರಗಳನ್ನ, ಅಂದ್ರೆ ಕಲಾವಿದರನ್ನ ನಾವು ನೋಡೇ ಇರಲ್ಲ. ಆ ಥರದೊಂದು ವಿಭಿನ್ನ ಗೆಟಪ್ ಅಲ್ಲಿ ತರಿಸ್ತೇವೆ. ಅವಿನಾಶ್ ಅವ್ರನ್ನ ಸಾಕಷ್ಟು ಸಿನಿಮಾಗಳು, 100 ಸಿನಿಮಾಗಳು ನೋಡಿದ್ರು, ಬಟ್ ಈ ತರ ಯೋಚನೆ ಯಾರು ಮಾಡೋ ಇರ್ಲಿಲ್ಲ. ಸೊ ಹಂಗೆ ಪಾತ್ರಗಳಿಗೆ ಬೇರೆದೇ ಒಂದು ಲುಕ್ ಕೊಡುವಂಥದ್ದು ನಿಮ್ಗೆ ಎಷ್ಟು ಥ್ರಿಲ್ ಕೊಡುತ್ತೆ ಅಂತ. ಅದು ನಾನು ಹೋಗೋದೇ ಅಲ್ಲಿ. ಅಂದ್ರೆ ಈ ಪಾತ್ರನ ನನ್ಗೆ ಎಲ್ಲಾ ಸಿನಿಮಾಗಳು ನೋಡಿದ್ದಾರೆ. ನನ್ನ ಸಿನಿಮಾ ಒಳಗಡೆ ಬಂದಾಗ ಈ ಪಾತ್ರ ಫಸ್ಟ್ ಆಫ್ ಆಲ್ ಡೈಲಾಗ್ ಹೇಳಕ್ಕಿಂತ ಮುಂಚೆ, ಸೀನ್ ಮಾಡಕ್ಕಿಂತ ಮುಂಚೆ ಸೆಟ್ಟಲ್ ನನಗೆ ಡಿಫ್ರೆಂಟ್ ಆಗಿ ಕಾಣ್ಬೇಕು. ಸೊ ಅದು ನನಗೆ ಥ್ರಿಲ್ ಕೊಡುತ್ತೆ. ಅವ್ರನ್ನ ಡಿಸೈನ್ ಮಾಡೋದೇ. ವೇದಾವತಿ ಮತ್ತೆ ರಣಗಲ್ ಮಧ್ಯದ ಮಾತುಕತೆ ಮಫ್ತಿನಲ್ಲಿ ತುಂಬಾ ಕಣ್ಣೋಡ್ತಲೇ ನಡೀತಾ ಇತ್ತು. ಸೊ ಇಲ್ಲಿ ಪ್ರೀಕ್ವೆಲ್ ಅಂತಂದ್ರೆ ಅಣ್ಣ ತಂಗಿ ತುಂಬಾ ಹತ್ರದಲ್ಲೇ ಇರ್ತಾರೆ, ಪ್ರೀತಿ ಇರುತ್ತೆ, ಪ್ರೀತಿ ಇರುತ್ತೆ, ಪ್ರೀತಿಯಿಂದ ಗ್ಯಾಪು ನಡೆಯುತ್ತೆ. ಅದರ ಹಿನ್ನೆಲೆ ಇರುತ್ತೆ ಸಿನಿಮಾದಲ್ಲಿ. ಸರ್, ನೀವು ನೋಡಿದೆ ಶಿವಣ್ಣನ ಕಣ್ಣು ಬಗ್ಗೆ ಎಲ್ಲ ಮಾತಾಡ್ತೀನಿ ಸರ್. ಆಸ್ ಅ ಕ್ರಿಯೇಟರ್ ಆಗಿ ಶಿವಣ್ಣನ ಕಣ್ಣು ಹತ್ರ ಕ್ಯಾಮ್ರಾ ಇಟ್ಟಾಗ ಅದು ಕಾಣಿಸೋ ಪವರೇ ಬೇರೆ. ಅದು ಈ ಸಿನಿಮಾದಲ್ಲಿ ಅಂದ್ರೆ ಸಾಕಷ್ಟು ಶಾರ್ಟ್ಗಳಲ್ಲಿ ಬಳಸ್ಕೊಂಡಿದ್ರೆ, ಆಸ್ ಅ ಡೈರೆಕ್ಟರ್ ಆಗಿ ಆ ಕಣ್ಣು ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಅದು ಗಾಡ್ ಗಿಫ್ಟ್ ಅವ್ರಿಗೆ. ಅವ್ರು ಸಿಕ್ಕಿರೋದು ನಮ್ಗೆ ಗಾಡ್ ಗಿಫ್ಟ್ ಅಂತಾರ ನನ್ನ ಫೀಲಿಂಗ್. ಆ ಕಣ್ಣು ಅದ್ ಬೇರೆ ಅದು. ಸೊ ಅದು ಆ ಒಂದು ಕಣ್ಣಲ್ಲಿ ತುಂಬಾ ಎಕ್ಸ್ಪ್ರೆಷನ್ಸ್ ಡೆಲಿವರಿ ಮಾಡ್ತಾರೆ. ಅದ್ರಲ್ಲಿ ಬೆಳಕು ಇದೆ, ಶಾಕು ಇದೆ. ಸರ್, ಭೈರತಿ ರಣಗಲ್ ಸ್ಟ್ರೈಟ್ ಹಿಟ್ ಅಂದ್ರೆ ಯಾವ ಟಾಪಿಕ್ ಮೇಲೆ ಹೋಗ್ತಾ ಇದೆ ಅಂತ. ಯಾಕಂದ್ರೆ ಒಂದಷ್ಟು ಸಣ್ಣದಾಗಿ ಒಂದಷ್ಟು ಡೈಲಾಗ್ ಬರುತ್ತೆ, ನೀರಿನ ಬಗ್ಗೆ ಹೇಳ್ತಾರೆ, ಮತ್ತೊಂದ್ ಬಗ್ಗೆ. ಪರ್ಟಿಕ್ಯುಲರ್ ಆಗಿ ಭೈರತಿ ರಣಗಲ್ ಯಾವ್ದರ ವಿರುದ್ಧ ಇಲ್ಲಿ ಹೋರಾಡ್ತಾ ಇರ್ತಾರೆ? ಅನ್ಯಾಯದ ವಿರುದ್ಧ, ಜನರ ಪರವಾಗಿ ಅಷ್ಟೇ. ಅನ್ಯಾಯದ ವಿರುದ್ಧ, ಜನರ ಪರವಾಗಿ. ಜನರಿಗೆ ಏನ್ ಬೇಕೋ ಅದು ಏನ್ ಬೇಕು ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ಬೇಕು.